ಹುಬ್ಬಳ್ಳಿಯಲ್ಲಿ ಜೋರಾಯಿತು ಮರ್ಯಾದಾ ಹತ್ಯೆ ಕಿಚ್ಚು. ಗರ್ಭಿಣಿಯನ್ನ ಕೊಂದ ಮೇಲ್ಜಾತಿ ಕುಟುಂಬದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆಸ್ಪತ್ರೆ ಬಳಿ ದಲಿತ ಸಂಘಟನೆಗಳ ಉಗ್ರ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಜೋರಾಯಿತು ಮರ್ಯಾದಾ ಹತ್ಯೆ ಕಿಚ್ಚು. ಗರ್ಭಿಣಿಯನ್ನ ಕೊಂದ ಮೇಲ್ಜಾತಿ ಕುಟುಂಬದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗ ದಲಿತ ಸಂಘಟನೆಗಳು ಉಗ್ರ ಹೋರಾಟವನ್ನು ನಡೆಸಿವೆ. ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾಡಳಿತದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಆಸ್ಪತ್ರೆಗೆ ಡಿಸಿ ದಿವ್ಯಾ ಪ್ರಭು ಬರ್ತಿದ್ದಂತೆ ದಲಿತ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಆಸ್ಪತ್ರೆ ಗೇಟ್ ಬಳಿಯೇ ಡಿಸಿಯನ್ನ ತಡೆದು ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ಘಟನೆ ನಡೆದು 3 ದಿನಗಳಾಯಿತು, ಈಗ ಯಾಕೆ ಬಂದ್ರಿ ಅಂತ ಪ್ರಶ್ನೆಯನ್ನ ಹಾಕ್ತಾ ಇದ್ದಾರೆ ದಲಿತ ಮುಖಂಡರು. ನಿಮಗೆ ಮನುಷ್ಯತ್ವ ಇದೆಯಾ, ವಾಪಸ್ ಹೋಗಿ ಅಂತ ಪ್ರತಿಭಟನೆ ನಡೆಸಿದ್ದಾರೆ. ಪೊಲೀಸರ ರಕ್ಷಣೆಯಲ್ಲಿ ಆಸ್ಪತ್ರೆ ಒಳಗಡೆ ಹೋಗಿದ್ದಾರೆ ಜಿಲ್ಲಾಧಿಕಾರಿ ಅವರು. ಆಸ್ಪತ್ರೆ ಹೊರಗಡೆ ದಲಿತ ಮುಖಂಡರ ಬೃಹತ್ ಪ್ರತಿಭಟನೆ ನಡುವೆ ಪೊಲೀಸರ ಸಹಾಯದಿಂದ ಈಗಾಗಲೇ ಡಿಸಿ ಅವರು ಆಸ್ಪತ್ರೆ ಒಳಗಡೆ ತೆರಳಿರುವಂಥದ್ದು. 7 ರಿಂದ 8 ತಿಂಗಳು ಕೇಸ್ ದಾಖಲಿಸಿದ್ರು. ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ ಆರೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದಲಿತ ಸಂಘಟನೆಗಳು. ಹುಬ್ಬಳ್ಳಿಯಲ್ಲಿ ಈಗ ಜೋರಾಗಿದೆ ಮರ್ಯಾದಾ ಹತ್ಯೆಯ ಕಿಚ್ಚು. ನಿಮಗೆ ಮನುಷ್ಯತ್ವ ಇದೆಯಾ, ವಾಪಸ್ ಹೋಗಿ ಅಂತ ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಅವ್ರ ಪರಿಜ್ಞಾನ ಮೀಟಿಂಗ್ ಮಾಡಕತ್ತಾರ. ಏನ ಉಳಿದ ದಲಿತರಿಗೆ ಥ್ರೆಟ್ ಐತಿ, ಆದ್ರೂ ಇನ್ನೂ ಸುಮ್ಮನೆ ಇಲ್ಲ ಅಂತಂದ್ರೆ ಎಲ್ಲಿ ಬಿಟ್ಟ ಸುಮ್ಮನೆ ಇರಲ್ಲ ಸರ್. ಅಲ್ಲ ಸರ್, ನ್ಯಾಷನಲ್ ನ್ಯೂಸ್ ಆಗಿದೆ, ಅವ್ರು ನೋಡಿದಾರ. ಇವತ್ತು ಪ್ರತಿಯೊಂದು ಪೇಪರ್ ಬಂದೈತಿ. ನನಗೆ ಈ ಜೀವನದಾಗ ಬದುಕಾಕ ಇಷ್ಟ ಇಲ್ರಿ. ನನಗೆ ಪೇಷಂಟ್ ಕರ್ಕೊಂಡು ಹೋಗ್ರಿ, ನೀವು ಎದಕ್ಕೂ ಅವಕಾಶ ಮಾಡ್ಕೊಡವಲ್ರಿ. ನನಗೆ ಡಿಸಿ ನಮ್ಮ ಹತ್ತಿರ ಪ್ರಶ್ನೆ ಮಾಡೋದು ನನ್ನ ಹತ್ತಿರ ಯಾರು ಕೇಳ್ಬೇಕ್ರಿ? ನನಗೆ ಅರೆಸ್ಟ್ ಮಾಡ್ರಿ. ನಮ್ಮ ಸಂರಕ್ಷಣಾ ಸಮಿತಿ ಅಧ್ಯಕ್ಷರವರು ಯಾರು ಕೇಳಿಲ್ಲ. ಅಲ್ಲ ಲೈಟಿಂಗ್ ಹಾಕೋದು ಇಲ್ಲಿ ಸ್ಮಶಾನ ಸಮಸ್ಯೆ ಏನು ಇನಾಮ್ ವೀರಾಪುರ ಗ್ರಾಮದಲ್ಲಿ ಕಳೆದ 21ನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ಏನು ಘಟನೆ ನಡೆದಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಘಟನೆ ನಡೆದಿರುವ ಕುಟುಂಬದವರು ಇಲ್ಲಿ ವಿವೇಕಾನಂದ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಸೊ ಈಗ ಅವ್ರಿಗೆ ಏನೇನು ಟ್ರೀಟ್ಮೆಂಟ್ಗಳು ಬೇಕು ಅದನ್ನು ಸರ್ಕಾರ ವತಿಯಿಂದನೇ ಮಾಡೋಕ್ಕೆ ಈಗಾಗಲೇ ಸೂಚನೆ ಕೊಟ್ಟು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯನ್ನು ಕೂಡ ಇಲ್ಲಿ ನಿಯೋಜಿಸಿ ಅವ್ರ ಜೊತೆಗೆ ಇದ್ದಾರೆ. ಈಗ ನಾನು ಕೂಡ ಹೋಗಿ ಅದನ್ನು ಇವರು ಯಾರ್ಯಾರು ಇಲ್ಲಿ ಪೇಷಂಟ್ ಅಡ್ಮಿಟ್ ಆಗಿದ್ದಾರೆ ಅವರನ್ನು ಎಲ್ಲನೂ ಕೂಡ ವಿಚಾರಿಸ್ಕೊಂಡು ಬಂದಿದ್ದೀವಿ. ನಿನ್ನೆ ಇಬ್ಬರು ICUನಲ್ಲಿ ಇದ್ದರು. ಅದರಲ್ಲಿ ಒಬ್ಬರು ಈಗ ಗುಣಮುಖರಾಗಿ ಈಗ ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಆಗಿದ್ದಾರೆ. ಅಂದರೆ ಆ ಹುಡುಗರ ಒಂದು ದೊಡ್ಡಪ್ಪ ಯಾರಿದ್ರು ಅವರು ಈಗ ICUಯಿಂದ ಶಿಫ್ಟ್ ಆಗಿ ಈಗ ನಾರ್ಮಲ್ ವಾರ್ಡ್ಗೆ ಬಂದಿದ್ದಾರೆ. ಒಬ್ಬರು ಹುಡುಗನ ದೊಡ್ಡಮ್ಮ ಯಾರಿದ್ದಾರೆ ಅವರು ಇನ್ನೂ ICUನಲ್ಲಿ ಇದ್ದಾರೆ. ಈಗಾಗಲೇ ನಾನು ಸಂಬಂಧಪಟ್ಟ ಇಂಟೆನ್ಸಿವಿಸ್ಟ್ ಡಾಕ್ಟರು ಮತ್ತು ಸ್ಪೆಷಲಿಸ್ಟ್ ಜೊತೆಗೆ ಮಾತಾಡಿದ್ವಿ. ಅವ್ರಿಗೆ ಯಾವ ರೀತಿಯಲ್ಲಿ ಹೈಯೆಸ್ಟ್ ಕೇರನ್ನು ಕೊಡಬೇಕು ಅದನ್ನು ಕೊಡೋದಕ್ಕೆ ಕೂಡ ಅವ್ರಿಗೆ ನಾವು ವಿನಂತಿ ಮಾಡ್ಕೊತೀವಿ. ಸೊ ಈಗ ಅವರು ಕಾನ್ಷಿಯಸ್ ಆಗಿ ಇದ್ದಾರೆ. ಅವ್ರಿಗೆ ಕೆಲವೊಂದು ಸ್ಕ್ಯಾನ್ಗಳು ಈಗಾಗಲೇ CT ಸ್ಕ್ಯಾನ್ ಎಲ್ಲ ಕೂಡ ಮಾಡಿದ್ದಾರೆ. ಬಟ್ ಆದಾಗ್ಯೂ ಕೂಡ ಇನ್ನೂ 72 ಅವರ್ಸ್ ಆದಮೇಲೆ
ನಾವು ಅವರ ಬಗ್ಗೆ ನಾವು ಮೆಡಿಕಲಿ ಹೇಳೋದಕ್ಕೆ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ಮೆಡಿಕಲಿ ಈಗ ಸ್ಟೇಬಲ್ ಇದ್ದಾರೆ, ಬಟ್ ಆದಾಗ್ಯೂ ಕೂಡ ಒಂದು 72 ಅವರ್ಸಲ್ಲಿ ನಾವು ಉಳಿದ ಮುಂದಕ್ಕೆ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕು ಎಂಬುದನ್ನು ನಾವು ಮಾನಿಟರ್ ಮಾಡ್ತಾ ಇರೋದಾಗಿ ಹೇಳಿದ್ದಾರೆ. ಅವರಿಗೆ ಕೂಡ ಡಾಕ್ಟರ್ಸ್ಗಳಿಗೆ ವಿನಂತಿ ಮಾಡ್ತೀವಿ, ಎಲ್ಲ ಯಾರು ಪೇಷಂಟ್ಗಳು ಇಲ್ಲಿ ಆ ಕುಟುಂಬದವರು ಅಡ್ಮಿಟ್ ಆಗಿದ್ದಾರೆ ಅವ್ರಿಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡೋದಕ್ಕೆ ಈಗಾಗಲೇ ನಾವು ಘಟನೆ ಆದ ತಕ್ಷಣವೇ ಕಿಮ್ಸಲ್ಲಿ ನಮ್ಮ ಡೈರೆಕ್ಟರ್ಗೆ ಮತ್ತು ಸಂಬಂಧಪಟ್ಟ ಸ್ಪೆಷಲಿಸ್ಟ್ಗಳಿಗೆ ಕೂಡ ನಾವು ಖುದ್ದು ಮಾತಾಡಿ ಈಗ ಬರೋದಲ್ಲ, ಈಗ ಏನೇನೋ ಅವರಿಗೆ ಸೌಕರ್ಯಗಳು ಬೇಕು ಇದನ್ನು ಕೋಆರ್ಡಿನೇಷನ್ ಕೂಡ ಮಾಡೋದು ನಮ್ಮ ಜವಾಬ್ದಾರಿ ಇದೆ. ಇಲ್ಲಿನೇ ನಮ್ಮ ಅಧಿಕಾರಿಗಳನ್ನು ಇದ್ದಾರೆ. ಇವತ್ತು ನಾವು ಅವರಿಗೆ ಏನು ಅನುದಾನವನ್ನು ಕೊಡಬೇಕಾಗಿತ್ತು ಅದನ್ನು ಸರ್ಕಾರಕ್ಕೆ ಬರೆದಿದ್ದೀವಿ. ಧಾರವಾಡದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇದೆಯಾ? ಇಲ್ಲ, ಈಗ ನೋಡಿ ನಮ್ಮ AD ಯಾರಿದ್ದಾರೆ ಅವರಿಗೆ ಇಲ್ಲೇ ನಿಯೋಜಿಸಿದ್ದೀವಿ. 21ನೇ ತಾರೀಕಿಂದ ಅವರು ಇಲ್ಲೇ ಇದ್ದಾರೆ.